ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಲ್ಲಾಡಲು ಸಿದ್ಧವಾಗಿದೆಯಾ? ಒಂದು ಕಡೆ ಡಿಕೆಶಿ, ಮತ್ತೊಂದು ಕಡೆ ಬಿಜೆಪಿಯವರ ಒತ್ತಡಕ್ಕೆ ಒಳಗಾಗುತ್ತಿದೆಯಾ? ಇವೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಲು ಕಾರಣ ಏನು? ಆ ಭೇಟಿಗೆ ಕಾರಣ ಯಾರು ಎಂಬುದು ಹಲವಾರು ಅನುಮಾನಗಳಿಗೆ ದಾರಿ ಮಾಡಿದೆ. ರಾಜ್ಯದಲ್ಲಿ ರಾಜಕೀಯ ಸದ್ಯ ಹಾಟ್ ಟಾಪಿಕ್ ಆಗಿದೆ. ಹಾಗಾದ್ರೆ ಸದ್ಯ ರಾಜಕೀಯದಲ್ಲಿ ಏನೇನಾಗ್ತಾ ಇದೆ? ಹಿಂದೆ ಸಿಎಂ ಪದವಿಯನ್ನು ಕೇಳಿ ನಿರಾಸೆಗೊಳಗಾದ ಡಿಕೆ ಶಿವಕುಮಾರ್ ಇದೀಗ ಉಲ್ಟಾ ಹೊಡೆಯುವ ಅವಕಾಶಗಳು ಹೆಚ್ಚಾಗಿ ಕಾಣಿಸುತ್ತಿದೆ ಎಂದು ಕೆಲ ರಾಜಕೀಯ ಹಿರಿಯ ಮುಖಂಡರುಗಳು ಹೇಳುತ್ತಿದ್ದಾರೆ. ಡಿಕೆಶಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಗೊಂದಲ ಶುರುವಾಗಿದೆ ಎನ್ನಲಾಗಿದೆ. ಬಿಜೆಪಿ ಜೊತೆ ಕೈಜೋಡಿಸಿ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸಲು ಡಿಕೆ ಶಿವಕುಮಾರ್ ಸಜ್ಜಾಗುತ್ತಿದ್ದಾರಾ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ. ಮೂಡ ಹಗರಣದಲ್ಲಿ ವಿಚಾರಣೆ ನಡೆಸಲು ಗವರ್ನರ್ ಆದೇಶ ನೀಡುತ್ತಿದ್ದಂತೆ ರಾಜ್ಯದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆರಂಭವಾಗಿದೆ. ಗವರ್ನರ್ ಆದೇಶವನ್ನ ಪ್ರಶ್ನೆ ಮಾಡಿ ಸಿಎಂ ಸಿದ್ದು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ನಾಳೆ ಅಂದ್ರೆ ಗುರುವಾರ ಜಡ್ಜ್ಮೆಂಟ್ ಕೂಡ ಇದೆ. ಇಲ್ಲೇನಾದ್ರೂ ಸಿದ್ದರಾಮಯ್ಯಗೆ ಅನುಕೂಲವಾಗಿ ಜಡ್ಜ್ಮೆಂಟ್ ಬರಲಿಲ್ಲ ಎಂದ್ರೆ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಅಲ್ಲಿ ಕೂಡ ಅವರಿಗೆ ವ್ಯತಿರೇಕವಾಗಿ ಜಡ್ಜ್ಮೆಂಟ್ ಬಂದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತದೆ. ಅವರೇನಾದ್ರೂ ರಾಜೀನಾಮೆ ನೀಡಲಿಲ್ಲ ಎಂದ್ರೆ ಹಗರಣದ ವಿಚಾರಣೆ ನಡೆಯಬೇಕಾದ್ರೆ ಸಿಎಂ ಸ್ಥಾನದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ಹೈಕಮಾಂಡ್ ಭಾವಿಸಿದರೆ ಆ ಸ್ಥಾನವನ್ನು ಬೇರೆಯವರಿಗೆ ಕೊಡಬೇಕಾಗುತ್ತದೆ. ಇವೆಲ್ಲವನ್ನು ಗಮನಕ್ಕೆ ತೆಗೆದುಕೊಂಡ ಸಿದ್ದರಾಮಯ್ಯ ತಾನು ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಬಂದರೆ ಸಿಎಂ ಸ್ಥಾನವನ್ನ ಸತೀಶ್ ಜಾರಕಿಹೊಳಿಗೆ ಕೊಡಬೇಕೆಂದು ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ಚುನಾವಣಾ ಸಮಯದಲ್ಲಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಡಿಕೆಶಿ ಅವರನ್ನು ಮನವೊಲಿಸಿದ ಹೈಕಮಾಂಡ್ 3 ವರ್ಷ ಸಿದ್ದು 2 ವರ್ಷ ಡಿಕೆಶಿ ಸಿಎಂ ಆಗಬೇಕೆಂದು ಒಳ ಒಪ್ಪಂದ ಮಾಡಿದ್ರಂತೆ. ಆದರೆ ಇದೀಗ ಸಿದ್ದರಾಮಯ್ಯ ಉಲ್ಟಾ ಹೊಡೆದು ಸತೀಶ್ ಜಾರಕಿಹೊಳಿ ಹೆಸರನ್ನು ಪ್ರಸ್ತಾವಿಸಿದ್ದರಿಂದ ಡಿಕೆಶಿಗೆ ಆಗ್ರಹವನ್ನು ತಂದುಕೊಟ್ಟಿದೆ ಎನ್ನಲಾಗಿದೆ. ಅದಕ್ಕೆ ಬಿಜೆಪಿ ಹಿರಿಯ ಮುಖಂಡರಾದ ಬಿಎಲ್ ಸಂತೋಷ್ ರವರನ್ನು ಸಂಪರ್ಕಿಸಿ ಮೋದಿಯವರನ್ನು ಭೇಟಿ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮೋದಿ ಮತ್ತು ಡಿಕೆ ಭೇಟಿ ಇದೀಗ ರಾಜ್ಯದ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಡಿಕೆ ಶಿವಕುಮಾರ್ ಆಪ್ತ ಶಾಸಕರ ಜೊತೆ ಬಿಜೆಪಿ ಸೇರಲಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ. ಅವರೇನಾದ್ರೂ ಬಿಜೆಪಿ ಮಡಿಲಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದರೆ ಪ್ರಮುಖವಾಗಿ 2 ಕಾರಣಗಳನ್ನು ಪ್ರಸ್ತಾಪಿಸಬಹುದು. ಒಂದು, ಅವರ ಮೇಲೆ ಇರುವ ಸಿಬಿಐ ಹಾಗೂ ಇಡಿ ಕೇಸ್ಗಳಿಂದ ಪಾರಾಗಬಹುದು. ಮತ್ತೊಂದು, ಅವರ ಕನಸಿನಂತೆ ಸಿಎಂ ಕುರ್ಚಿಯಲ್ಲಿ ಕೂರಬಹುದು. ಒಂದು ವೇಳೆ ನನಗೇನಾದರೂ ಸಿಎಂ ಸ್ಥಾನ ನೀಡದಿದ್ದರೆ ಮುಂದಿನ ನಡೆ ಎಲ್ಲಿಗೆ ಎಂದು ಹೇಳುತ್ತೇನೆ ಎಂದಿದ್ದಾರೆ ಎನ್ನಲಾಗಿದೆ. 6 ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ತನ್ನ ತಪ್ಪು ನಿರ್ಧಾರದಿಂದ ಅಧಿಕಾರವನ್ನು ಕಳೆದುಕೊಂಡರೆ ಮತ್ತೆ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಕೆಲ ಹಿರಿಯ ರಾಜಕೀಯ ನಾಯಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.